ಹಾಯ್, ವೆಲ್ಕಮ್ ಟು ರತ್ನ ಶಿವು ವ್ಲಾಗ್ಸ್. ಇವತ್ತು ನಾನು ಕುಸುಬಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೊದಲು ನಾವು ಬೇಳೆಯನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಮಸೂರು ಬೇಳೆಯನ್ನು ತೊಗೊಂಡಿದ್ದೀನಿ. ಅವು ಬೇಗನೆ ಕುದೀತವೆ. ನಂತರ ಅವು ಬೇಯೋವರೆಗೂ ನಾವಿಲ್ಲಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ನೀಟಾಗಿ ಹೆಚ್ಕೊಂಬರಬೇಕು. ಈ ಕುಸುಬಿ ಸೊಪ್ಪು ವರ್ಷದಲ್ಲಿ ಒಂದ್ಸಲನೇ ಮಾತ್ರ ಸಿಗೋದಂಥದ್ದು. ಈ ಕುಸುಬಿ ಸೊಪ್ಪು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿದೆ. ವರ್ಷಕ್ಕೆ ಒಂದ್ಸರಿ ಮಾತ್ರ ಸಿಗೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈ ಥರದ ಪಲ್ಯನ ಮಾಡಿರ್ತಾರೆ. ಈ ಕುಸುಬಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಈ ಕುಸುಬಿ ಎಣ್ಣೆಯನ್ನು ಅಡುಗೆಗೆಲ್ಲ ಉಪಯೋಗಿಸ್ತಾರೆ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಹೆಚ್ಕೊಂಬರಬೇಕು. ನಂತರ ಪಲ್ಯಕ್ಕೆ ಅಂದು ನಾನು ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯನ್ನು ಹೆಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ನಾವು ಬೇಳೆ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಬೇಳೆ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ತೆಗೆದು ಸೈಡ್ಗೆ ಎತ್ತಿಟ್ಕೊಂಡು ನಾವು ಒಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಕಾದಿಂದ ನಾವು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆಯನ್ನು ಹಾಕಿ ಮೊದಲು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯನ್ನು ಹಾಕಬೇಕು. ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕುದಿಯೋ ಮಟ್ಟ ಬಿಡಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗಿಂದ ಟೊಮೊಟೊಯನ್ನು ಹಾಕಬೇಕು. ನಂತರ ತೊಳ್ಕೊಂಡು ಹೆಚ್ಚಿಟ್ಕೊಂಡಿರೋ ಕುಸುಬಿ ಸೊಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಬಡಿಸ್ಬೇಕು. ಇದು ಕುಸುಬಿ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲೇ ಬೇಯಬೇಕು. ಸ್ಮೂತ್ ಆಗೋವರೆಗೂ ನಾವು ಉಗಿಯಲ್ಲೇ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ನಾವು ಉಪ್ಪು, ಅರಿಶಿಣ ಪುಡಿ, ಮಸಾಲೆ ಪೌಡರ್, ನಂತರ ಕುದಿಸಿಟ್ಕೊಂಡಿರೋ ಬೇಳೆನ ನಾವು ನೀರು ತೆಗೆದು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥಗಳು ಎಲ್ಲ ಮಿಕ್ಸ್ ಆಗುವ ಹಾಗೆ ಮಾಡಿ 1-2 ನಿಮಿಷ ಬೇಯಿಸಿದರೆ ಮುಗೀತು. ಪಲ್ಯ ಸವಿಯಲು ರೆಡಿ ಆಗುತ್ತೆ. ಈ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಸೀಸನಲ್ಲಷ್ಟೇ ಕುಸುಬಿ ಸೊಪ್ಪು ಸಿಗೋದು. ಮತ್ತು ಈ ಸೊಪ್ಪು ಸಿಗಬೇಕಾದ್ರೆ ನೆಕ್ಸ್ಟ್ ಸೀಸನ್ ಮಟ್ಟ ಕಾಯಬೇಕು. ಬಿಸಿ ರೊಟ್ಟಿ ಕುಸುಬಿ ಪಲ್ಯ ತಿಂದರೆ ಆಹಾ ತುಂಬಾ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.